ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋನಲ್ಲಿ ಟಾಪಿಕ್ ಡಿಸ್ಕಷನ್ ಏನಂದ್ರೆ, ಲಾರ್ಜ್ ಬಾಲ್ನೆಸ್ ಇರೋವರಿಗೆ ನಮಗೆ ಯೂಶುವಲ್ ಆಗಿ ಲಾರ್ಜ್ ನಂಬರ್ ಆಫ್ ಗ್ರಾಫ್ಟ್ಸ್ ರಿಕ್ವೈರ್ಮೆಂಟ್ ಇರ್ತದೆ. ಸೊ ನಾರ್ಮಲ್ ಆಗಿ ಸಾಧಾರಣವಾಗಿ ಒಂದೊಂದು ಸೆಷನ್ಗೆ ಒಂದು ದಿನಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡೋದು, ಯಾಕಂದ್ರೆ ಅದಕ್ಕೆ ಟೈಮ್ ಇರುತ್ತೆ. ಅದರಿಂದ ಅಂಥವ್ರಿಗೆ ನಾವು ಏನು ಟ್ರಾನ್ಸ್ಪ್ಲಾಂಟ್ ಪ್ಲಾನ್ ಮಾಡ್ಬೋದು ಅಂಥವ್ರಿಗೆ ಸೆಕೆಂಡ್ ಡೇ ಅಂದರೆ 2 consecutive days 2 days ಪ್ರೊಸೀಜರ್ ನಾವು ಪ್ಲಾನ್ ಮಾಡ್ಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡಿದ್ವಿ. ಕಂಪ್ಲೀಟ್ ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ನಿಮ್ಗೊಂದು ಐಡಿಯಾ ಬರ್ತದೆ. ಸೆಕೆಂಡ್ ಡೇ ಪ್ರೊಸೀಜರ್ ಹೆಂಗ್ ಮಾಡ್ಬೇಕಾಗತ್ತೆ, ಎಷ್ಟು ಗ್ರಾಫ್ಟ್ ಟಾರ್ಗೆಟ್ ಮಾಡ್ಬೋದು, ಸ್ಕ್ಯಾಲ್ಪ್ ಇಂದ ಎಷ್ಟು ಮಾಡ್ಬೇಕಾಗತ್ತೆ, ಬೇಡ್ ಇಂದ ಎಷ್ಟು ಟಾರ್ಗೆಟ್ ಮಾಡ್ಬೋದು, ಅಪ್ರಾಕ್ಸಿಮೇಟ್ ಒಂದು ಐಡಿಯಾ ಬರ್ತದೆ. ನಾರ್ಮಲಿ ಸ್ವಲ್ಪ ಪೇಷಂಟ್ಸ್ ಕ್ಲಾಸ್ 5 ಬಾಲ್ನೆಸ್ ಅದು ಮೇಲೆ ಬಾಲ್ನೆಸ್ ಅಂದ್ರೆ ಲಾರ್ಜ್ ಬಾಲ್ಡ್ ಏರಿಯಾ ಇರೋವರೆಗೆ ನಾರ್ಮಲ್ ಆಗಿ ಜಾಸ್ತಿ ನಂಬರ್ ಆಫ್ ಗ್ರಾಫ್ಟ್ಸ್ ಬೇಕಾಗುತ್ತದೆ. ಸ್ವಲ್ಪ ಜನಗಳಿಗೆ ಏನಂದ್ರೆ ಮಲ್ಟಿಪಲ್ ಸೆಷನ್ ಬರೋಕ್ಕೂ, ಮಲ್ಟಿಪಲ್ ಟೈಮ್ ಟ್ರಾವೆಲ್ ಮಾಡೋಕ್ಕೂ ಸ್ವಲ್ಪ ದೂರ ಇರ್ತದೆ, ಟೈಮ್ ಕನ್ಸ್ಟೆಂಟ್ ಇರ್ಬೋದು, ದೂರ ಇರ್ಬೋದು. ಅಂಥವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ 2 sessions ಫಸ್ಟ್ ಡೇ ಸೆಕೆಂಡ್ ಡೇ ಮಾಡ್ಬೋದು. ಅಂದ್ರೆ ಯೂಶುವಲ್ ಆಗಿ ಲಿಮಿಟ್ ಪರ್ ಡೇ ಲಿಮಿಟ್ 3 to 3,500 ಗ್ರಾಫ್ಟ್ಸ್ ಇದೆ. ಏನಕ್ಕಂದ್ರೆ ಅದ ಮೇಲೆ ನಾವು ಹಾರ್ವೆಸ್ಟ್ ಮಾಡಕ್ ಹೋಗಿದ್ರೆ ಏನಾಗುತ್ತೆ ಅಂದ್ರೆ ಗ್ರಾಫ್ಟ್ಸ್ ನಾವು ಹಾರ್ವೆಸ್ಟ್ ಮಾಡಿ ಪ್ರಾಸೆಸ್ ಮಾಡಿ ಮತ್ತೆ ಇಂಪ್ಲಾಂಟ್ ಮಾಡ್ಬೇಕಂದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಮೋರ್ ದೆನ್ 7 to 8 hours ಆಗುತ್ತೆ 3,500 ಗ್ರಾಫ್ಟ್ಸ್ಗೆ. ಸಪೋಸ್ ಅವ್ರಿಗೆ 4,000 5,000 ಮಾಡಿದ್ರೆ ಮೋರ್ ದೆನ್ 10-12 hours ಆದರೆ ಗ್ರಾಫ್ಟ್ಸ್ ಸರ್ವೈವಲ್ ರೇಟ್ ಬಹಳ ಕಡಿಮೆ ಆಗಿ ಗ್ರೋತ್ ರೇಟ್ ಚೆನ್ನಾಗಿ ಬರಲ್ಲ. ಅಂತ ಅವ್ರಿಗೆ ಏನ್ ಮಾಡ್ಬೋದು, ಒಂದು ದಿನ ಓನ್ಲಿ 2,500 ಗ್ರಾಫ್ಟ್ಸ್ ಟಾರ್ಗೆಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು 2,500 ಗ್ರಾಫ್ಟ್ಸ್ ಸ್ಕ್ಯಾಲ್ಪ್ ಇಂದ ಟಾರ್ಗೆಟ್ ಮಾಡ್ಬೋದು. ಅಂದ್ರೆ ಜಾಸ್ತಿ ನಂಬರ್ ಆಫ್ ಗ್ರಾಫ್ಟ್ಸ್ ಸ್ಕ್ಯಾಲ್ಪ್ ಇಂದ ತಗೋಬಹುದು. ಇದರಲ್ಲಿ ಸ್ವಲ್ಪ ಜನಗಳಿಗೆ ಸ್ಕ್ಯಾಲ್ಪ್ ದಲ್ಲಿ ಬರೀ 3,000 ಮೇಲೆ ಸಿಕ್ಲಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ಬಿಯರ್ಡ್ ಇಂದ ಗ್ರಾಫ್ಟ್ ಟಾರ್ಗೆಟ್ ಮಾಡ್ಬೋದು. ಸೊ ಫಸ್ಟ್ ದಿನ ಸ್ಕ್ಯಾಲ್ಪ್ ಇಂದ ಒಂದು 3,000 ಸ್ಕ್ಯಾಲ್ಪ್ ಇಂದ ಮಾಡಿ, ನೆಕ್ಸ್ಟ್ ದಿನ ಬಿಯರ್ಡ್ ಇಂದ 1,500 to 2,000 ಟಾರ್ಗೆಟ್ ಮಾಡ್ಬೋದು. ಸೊ 2 ಆಪ್ಷನ್ಸ್ ಓಪನ್ ಇದೆ. ಸ್ಕ್ಯಾಲ್ಪ್ ಇಂದಾನೆ 2 ಸೆಷನ್ ಮಾಡಿ ಜಾಸ್ತಿ ಗ್ರಾಫ್ಟ್ಸ್ ಮಾಡ್ಬೋದು. ಯಾರಿಗಾದ್ರೂ ಸ್ಕ್ಯಾಲ್ಪ್ ಇಂದ ಕಡಿಮೆ ಇದ್ರೆ ಒಂದು ದಿನ ಸ್ಕ್ಯಾಲ್ಪ್, ಒಂದಿನ ಬಿಯರ್ಡ್ ಇಂದ ಟಾರ್ಗೆಟ್ ಮಾಡ್ಬೋದು. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಲಾರ್ಜ್ ನಂಬರ್ ಆಫ್ ಗ್ರಾಫ್ಟ್ಸ್ ನಮಗೆ ಅಂದ್ರೆ ಜಾಸ್ತಿ ನಂಬರ್ ಆಫ್ ಗ್ರಾಫ್ಟ್ಸ್ ಸಿಗ್ತದೆ. ಇಂಪ್ಲಾಂಟೇಶನ್ ಮಾಡೋಕ್ಕೂ ಲಾರ್ಜ್ ಏರಿಯಾ ಕವರ್ ಮಾಡೋಕ್ಕೂ ಸಾಧ್ಯ ಆಗುತ್ತೆ. ಬಹಳ ಜನ ಅಬ್ರಾಡ್ ಇಂದ ಟ್ರಾವೆಲ್ ಮಾಡೋರಿಗೆ, ದೂರ ಬೇರೆ ಸ್ಟೇಟ್ ಇಂದ ಟ್ರಾವೆಲ್ ಮಾಡೋರಿಗೆ, ಅವ್ರಿಗೆ ಮತ್ತೆ ಮಲ್ಟಿಪಲ್ ಸೆಷನ್ಸ್ ನಾನು ಬರಕ್ಕಾಗಲ್ಲ ಅಂತ ಅನ್ಕೊಂಡ್ರೆ ಒಂದೇ ಸಾರಿಗೆ ಅಂದ್ರೆ 2 sessions ನಲ್ಲಿ 2 consecutive days ನಲ್ಲಿ ನಾವು ಈ ತರ ಸೆಷನ್ ಮಾಡಿ ಲಾರ್ಜ್ ಏರಿಯಾ ಕವರ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಡೆನ್ಸಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದು ಅಡ್ವಾಂಟೇಜ್. ಈಗ ಸ್ಕ್ಯಾಲ್ಪ್ ಗ್ರಾಫ್ಟ್ಸ್ ಮತ್ತೆ ಬಿಯರ್ಡ್ ಗ್ರಾಫ್ಟ್ಸ್ ನಾವು ಡಿಸ್ಕಸ್ ಮಾಡಿದೀವಲ್ವಾ. ಸ್ಕ್ಯಾಲ್ಪ್ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡಿದ್ರೆ ಅದು ಬರೀ ಫ್ರಂಟ್ ಸೈಡ್ ಕ್ರೌನ್ ಏರಿಯಾದಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸ್ಕ್ಯಾಲ್ಪ್ ಗ್ರಾಫ್ಟ್ ಟೆಕ್ಸ್ಚರ್ ಬೇರೆ ಇರ್ತದೆ, ಬಿಯರ್ಡ್ ಗ್ರಾಫ್ಟ್ ಟೆಕ್ಸ್ಚರ್ ಬೇರೆ ಇರ್ತದೆ. ಆ ತರ ಸ್ಕ್ಯಾಲ್ಪ್ ಬಿಯರ್ಡ್ ನಾವು ಯೂಸ್ ಮಾಡ್ಬೇಕಾದ್ರೆ ಒಂದೇ ಸಾರಿಗೆ ಬಿಯರ್ಡ್ ಗ್ರಾಫ್ಟ್ಸ್ ಮಧ್ಯದಲ್ಲಿ ಯೂಸ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಮಿಡ್ ಸ್ಕ್ಯಾಲ್ಪ್ ನಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಅದು ಹೇರ್ ಲೈನ್ ನಲ್ಲಿ ಆಗ್ಲಿ ಮತ್ತೆ ಕಂಪ್ಲೀಟ್ ಬರೀ ಕ್ರೌನ್ ಏರಿಯಾದಲ್ಲ ಇಂಪ್ಲಾಂಟ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಟೆಕ್ಸ್ಚರ್ ಬೇರೆ ಇರ್ತದೆ, ನ್ಯಾಚುರಲ್ ಆಗಿರಲ್ಲ. ಅದರಿಂದ ಡೆನ್ಸಿಟಿಗೋಸ್ಕರ ಮಾತ್ರ ಮಧ್ಯದಲ್ಲಿ ನಾವು ಕಾಂಬಿನೇಷನ್ ವಿತ್ ಸ್ಕ್ಯಾಲ್ಪ್ ಗ್ರಾಫ್ಟ್ಸ್ ಅಲ್ಲಿ ಮಾತ್ರ ಬಿಯರ್ಡ್ ಗ್ರಾಫ್ಟ್ಸ್ ಯೂಸ್ ಮಾಡ್ಬೇಕು. ಅಲೋನ್ ಬಿಯರ್ಡ್ ಗ್ರಾಫ್ಟ್ ಅಂದ್ರೆ ಸ್ವಲ್ಪ ಜನ ಕೇಳ್ತಾರೆ ನಮ್ಗೆ ಬರೀ ಬಿಯರ್ಡ್ ಮಾತ್ರ ತೆಗಿ ಇಂಪ್ಲಾಂಟ್ ಮಾಡಿ ಅಂತ. ಆ ತರ ಪಾಸಿಬಿಲಿಟಿ ವೆರಿ ಲೆಸ್ ಪಾಸಿಬಿಲಿಟಿ ಇದೆ, ಯಾಕಂದ್ರೆ ಹೇರ್ ಲೈನ್ ನಲ್ಲಿ ಬಿಯರ್ಡ್ ಗ್ರಾಫ್ಟ್ಸ್ ಯೂಸ್ ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ಕಾಂಬಿನೇಷನ್ ಸ್ಕ್ಯಾಲ್ಪ್ ಬಿಯರ್ಡ್ ಮಾಡಿ ಮಾಡ್ಬೋದು 2 ದಿನ, ಇಲ್ಲಾಂದ್ರೆ ಬರೀ ಸ್ಕ್ಯಾಲ್ಪ್ ಇಂದಾನೆ 2 ಸಾರಿ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡ್ಬೋದು. ಕನ್ಕ್ಲೂಷನ್ ಏನಂದ್ರೆ ಈ ತರ ಟೆಕ್ನಿಕ್ 2 days ಪ್ರೊಸೀಜರ್ 2 consecutive days ಪ್ರೊಸೀಜರು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಲಾರ್ಜ್ ಬಾಲ್ಡ್ ಏರಿಯಾ ಇರೋವರಿಗೆ. ನೆಕ್ಸ್ಟ್ ಮತ್ತೆ ಟ್ರಾವೆಲ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಸೆಷನ್ ಟು ಸೆಷನ್ 6 months ನಾವು ವೆಯ್ಟ್ ಮಾಡ್ಬೇಕಾಗತ್ತೆ. ಅಂತ ಗ್ಯಾಪ್ ನನಗೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ಅಂತ ಎಲ್ಲವರಿಗೆ ಯೂಸ್ ಆಗುತ್ತೆ. ಮತ್ತೆ ಸ್ವಲ್ಪ ಜನಗಳಿಗೆ ವಿತಿನ್ 8 months ಮ್ಯಾರೇಜ್ ಇರುತ್ತೆ, ಮತ್ತೆ ನಾನು 6 months ವೆಯ್ಟ್ ಮಾಡಿ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೊಂದು ಅಂತವ್ರಿಗೆ ಯೂಸ್ಫುಲ್ ಆಗುತ್ತೆ. ಇನ್ನು ಸ್ವಲ್ಪ ಸ್ಟೂಡೆಂಟ್ಸ್ ಆಗಲಿ, ಜಾಬ್ ಹೋಗೋರಾಗಲಿ, ಅವರು ಅಬ್ರಾಡ್ ಹೋಗ್ತಾ ಇದ್ದೀನಿ 1 ವರ್ಷ ಆದ್ಮೇಲೆ ಮತ್ತೆ ಒಂದು 2-3 ವರ್ಷ ನಾನು ಬರಲ್ಲ, ನನಗೆ ಒಂದೇ ಸಾರಿ ಮಾಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಅಲ್ಲಿ ಬಹಳ ಎಕ್ಸ್ಪೆನ್ಸಿವ್ 30-40 lakhs ಆಗುತ್ತೆ ಅಮೆರಿಕಾದಲ್ಲಿ. ಅದರಿಂದ ಈ ತರ ಕನ್ಸ್ಟೆಂಟ್ ಇರೋವರಿಗೆ 2 days 2 consecutive days ಪ್ರೊಸೀಜರ್ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಅದು ಅವರಿಗೆ ಪರ್ಪಸ್ ಸಾಲ್ವ್ ಆಗುತ್ತೆ. ಲಾರ್ಜ್ ಬಾಲ್ಡ್ ಏರಿಯಾದಲ್ಲಿ ಇಂಪ್ಲಾಂಟ್ ಮಾಡ್ಬೋದು, ಜಾಸ್ತಿ ಡೆನ್ಸಿಟಿ ನಾವು ಇಂಪ್ಲಾಂಟ್ ಮಾಡ್ಬೋದು. ಸೊ ಅದರಿಂದ ಈ ಟೆಕ್ನಿಕ್ ಒಳ್ಳೆ ಟೆಕ್ನಿಕ್ ಅಂತ ಅವ್ರಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಥ್ಯಾಂಕ್ ಯು.